ಹಾಯ್ ಹಲೋ ಸ್ನೇಹಿತರೆ, ನೀವೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಿಮಗೆ 900 ವರ್ಷಗಳ ಒಂದು ಪುರಾತನ ಶಿವ ದೇವಾಲಯವನ್ನು ತೋರಿಸ್ತೀನಿ ಸ್ನೇಹಿತರೆ. ಆ ದೇವಾಲಯ ಯಾವುದು ಅಂತಂದರೆ ಶಿಶಿಲೇಶ್ವರ ದೇವಾಲಯ. ಇದು ಬಂದು ಶಿಶಿಲ ಅಂತ ಹೇಳಿ ಊರಿನ ಹೆಸರು. ಇದು ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪುರಾತನವಾಗಿರ್ತಕ್ಕಂಥ ದೇವಾಲಯ ಸ್ನೇಹಿತರೆ. ನೋಡಿ, ಇದು ಶ್ರೀ ಶಿಶಿಲೇಶ್ವರ ದೇವಸ್ಥಾನಕ್ಕೆ ಎಂಟ್ರೆನ್ಸು ಸ್ನೇಹಿತರೆ. ನಾವು ಕೊಕ್ಕಡದಿಂದ ಬಂದಂಥ ಒಂದು ರಸ್ತೆ ಒಂದು 13-14 ಕಿಲೋಮೀಟ್ರ್ ಅಂತರದಲ್ಲಿ ಈ ಒಂದು ಆರ್ಚ್ ಕಾಣುತ್ತೆ ನಮಗೆ. ಶಿಶಿಲೇಶ್ವರ ದೇವಾಲಯಕ್ಕೆ ಹೋಗ್ತಕ್ಕಂಥ ಒಂದು ದಾರಿ ಅಂತ ಹೇಳಿ. ಇದು ಬಹಳ ಸುಂದರವಾದ ಪ್ರಕೃತಿಯ ಮಡಲಲ್ಲಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಕಪಿಲಾ ನದಿ ಹರಿತಾ ಇದೆ ನೋಡಿ. ಇಲ್ಲಿ ವಿಶೇಷ ಏನಂತ ಅಂತಂದರೆ ಈ ಒಂದು ದೇವಾಲಯದ ಪ್ರಕೃತಿಯ ಸೌಂದರ್ಯ ಬಹಳ ರಮಣೀಯವಾಗಿ ಕಾಣುತ್ತೆ ಸ್ನೇಹಿತರೆ. ಯಾಕಂತಂದರೆ ಅಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ಕಾಣ್ತಾ ಇದೆಯಲ್ಲ ಬ್ರಿಡ್ಜು. ಇದ್ರ ಮೇಲೆ ನಾವು ಈ ರೀತಿಯಾಗಿ ಹೋಗಬೇಕು ಆ ಸೈಡಲ್ಲಿ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರ್ತಕ್ಕಂಥದ್ದೇ ಶಿಶಿಲೇಶ್ವರ ದೇವಾಲಯ ಸ್ನೇಹಿತರೆ. ಇಲ್ಲಿ ಹರಿತಾ ಇರ್ತಕ್ಕಂಥ ಈ ಒಂದು ಕಪಿಲಾ ನದಿ ಒಂದು ವಿಶೇಷ ಏನಂತಂದರೆ ಇಲ್ಲಿ ಇದನ್ನು ಮತ್ಸ್ಯತೀರ್ಥ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಹಾಗೆಯೇ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣ್ತಾ ಇದೆ. ಬಹಳ ಹಳೆಯದಾಗಿರ್ತಕ್ಕಂಥ ಒಂದು ಹ್ಯಾಂಗಿಂಗ್ ಬ್ರಿಡ್ಜು ಸ್ನೇಹಿತರೆ. ಈಗ ಅದನ್ನು ಉಪಯೋಗಿಸ್ತಾ ಇಲ್ಲ, ಸುಮ್ಮನೆ ನೋಡಲಿಕ್ಕೆ ಹೋಗಲಿಕ್ಕೆ ಮಾತ್ರ ಅದು ಕಾಣುತ್ತೆ. ಅದಕ್ಕೇ ಅದು ಶಿಥಿಲವಾಗಿದೆ ಅಂತ ಹೇಳಿ ಪಕ್ಕದಲ್ಲಿ ಸಿಮೆಂಟ್ನ ಒಂದು ಬ್ರಿಡ್ಜನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ದೇವಾಲಯ ನಾನು ಆಗಲೇ ಹೇಳಿದಾಗೆ ಬಹಳ ಪುರಾತನವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ದೇವಾಲಯ. ಹಾಗಾಗಿ ನಾವು ಬನ್ನಿ ಹಾಗೆಯೇ ಹೋಗ್ತಾ ಈ ದೇವಾಲಯದ ವಿಶೇಷತೆಗಳನ್ನು ನೋಡ್ಕೊತಾ ಬರೋಣ ಸ್ನೇಹಿತರೆ. ಬನ್ನಿ ಹೋಗೋಣ. ನೋಡಿ, ಇದು ಶಿಶಿಲೇಶ್ವರ ದೇವಸ್ಥಾನದ ಒಂದು ಎಂಟ್ರೆನ್ಸ್ ಸ್ನೇಹಿತರೆ. ಸುತ್ತಲೂ ನಾನು ಆಗಲೇ ಹೇಳಿದಾಗೆ ಪರಿಸರದ ಮಧ್ಯದಲ್ಲಿರ್ತಕ್ಕಂಥ ಈ ಒಂದು ದೇವಾಲಯ. ಈ ದೇವಾಲಯ ಹೀಗೆ ಅಂದರೆ 2020ರಲ್ಲಿ ಧರ್ಮಸ್ಥಳದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಪುನರುಜ್ಜೀವನಗೊಳಿಸುತ್ತಾರೆ. ಹಾಗೆಯೇ ಇಲ್ಲಿ ವಿಶೇಷವಾಗಿ ಅನುಕೂಲಗಳನ್ನು ಸಹ ಇಲ್ಲಿ ಮಾಡಿಕೊಟ್ಟಿರೋದನ್ನ ನಾವು ನೋಡ್ಬೋದು ಸ್ನೇಹಿತರೆ.
ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಒಂದು ಏನು ಶಿವ ಇದ್ದಾನೆ ಅಥವಾ ಲಿಂಗು ಇದೆ, ಇದು ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಸ್ನೇಹಿತರೆ. ಇದನ್ನು ಯಾರೇ ಮನುಷ್ಯರು ಸ್ಥಾಪನೆ ಮಾಡಿದ್ದಲ್ಲ, ತಂತಾನೇ ಅದು ಭೂಮಿಯಿಂದ ಉದ್ಭವವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಇದಕ್ಕೆ ಒಂದು ಇತಿಹಾಸ ಇದೆ ಸ್ನೇಹಿತರೆ. ಈ ಒಂದು ದೇವಾಲಯದ ಪಕ್ಕ ಕುಮಾರಗಿರಿ ಅಥವಾ ಕುಮಾರಗುಡ್ಡೆ ಅಂತ ಹೇಳಿ ಆ ಬೆಟ್ಟ ಕರೀತಾರೆ. ಆ ಬೆಟ್ಟದ ಮೇಲೆ ಈ ಒಂದು ಶಿವ ವಾಸ ಮಾಡ್ತಾ ಇರ್ತಾನೆ, ಅಂದರೆ ಈಶ್ವರಲಿಂಗ ಇರುತ್ತೆ. ಅಲ್ಲಿ ಅರ್ಚಕರು ಈ ಕಪಿಲಾ ನದಿಯಿಂದ ನಿತ್ಯವೂ ಸಹ ಒಂದು ತೀರ್ಥವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನೈವೇದ್ಯ ಮಾಡಿ ಬರ್ತಾ ಇರ್ತಾರೆ. ಒಂದು ದಿನ ಅರ್ಚಕರು ಇಲ್ಲಿಂದ ಹೋಗ್ಬೇಕಾದ್ರೆ, ನೀರು ತಗೊಂಡು ಹೋಗ್ಬೇಕಾದ್ರೆ ಕಾಲು ಜಾರಿ ಬಿದ್ದು, ಅವಾಗ ಅವ್ರು ಅಂದ್ಕೊತಾರೆ, ಅಲ್ಲ ಶಿವನೇ, ನೀನು ಇಷ್ಟು ದೂರ ಯಾಕೆ ನಿಲ್ಸಿದೀಯಾ, ಈ ಒಂದು ಹೊಳೆಯ ದಡದಲ್ಲಿ ಇರಬಾರ್ದಿತ್ತ ನೀನು ಅಂತ ಹೇಳಿ ಕೇಳ್ಕೊಂಡಾಗ ಈ ಒಂದು ಉದ್ಭವಲಿಂಗ ಈ ಒಂದು ಸ್ಥಳದಲ್ಲಿ ಉದ್ಭವವಾಗಿ ಅಲ್ಲಿಂದ ಇಲ್ಲಿವರೆಗೂ ಸಹ ಅಲ್ಲೇ ನೆಲೆಸಿದ್ದಾನೆ ಅಂತಕ್ಕಂಥದ್ದು ಒಂದು ಇತಿಹಾಸ ಸಹ ಇದೆ ಸ್ನೇಹಿತರೆ. ನೋಡಿ, ಈ ದೇವಾಲಯದ ವಾಸ್ತುಶಿಲ್ಪ ನೋಡೋದಾದರೆ, ಇದರ ಒಳಾಂಗಣ ಏನು ನಾವು ಕಟ್ಟಡ ನೋಡ್ತಾ ಇದ್ದೀವಿ, ಇದು ಜೈನ ಬಸದಿಗಳ ವಾಸ್ತುಶೈಲಿಯನ್ನು ಹೊಂದಿದೆ. ಹಾಗೆಯೇ ಈ ಒಂದು ದೇವಾಲಯದ ಆವರಣದಲ್ಲಿ ಮಹಾಗಣಪತಿ ಮತ್ತು ದುರ್ಗಾ ಪರಮೇಶ್ವರಿ ದೇವಿಯ ಗುಡಿಗಳು ಇವೆ ಸ್ನೇಹಿತರೆ. ಹಾಗೆಯೇ ಪಿಲಿಚಾಮುಂಡಿ, ರಕ್ತೇಶ್ವರಿ ಮತ್ತು ರುದ್ರಾಂಡಿ ಇಲ್ಲಿನ ಪ್ರಮುಖ ದೈವಗಳು ಸಹ ಆಗಿದ್ದಾವೆ ಸ್ನೇಹಿತರೆ. ನೋಡಿ, ಇನ್ನೊಂದು ವಿಶೇಷತೆ ಇದೆ. ಅದೇನಂತ ಅಂದರೆ, ಈ ಒಂದು ಕ್ಷೇತ್ರವನ್ನು ಮತ್ಸ್ಯತೀರ್ಥ ಕ್ಷೇತ್ರ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ. ಯಾಕಂತಂದರೆ ಈ ಒಂದು ದೇವಾಲಯದ ಪಕ್ಕದಲ್ಲಿ ಹರಿತಾ ಇರತಕ್ಕಂಥ ಕಪಿಲಾ ನದಿ ಏನಿದೆ, ಈ ನದಿಯಲ್ಲಿ ಸಾವಿರಾರು ಮೀನುಗಳು ಇದ್ದಾವೆ ಸ್ನೇಹಿತರೆ. ಅದು ಮಾಹಶಿರ್ ಜಾತಿಗೆ ಸೇರ್ತಕ್ಕಂಥ ಒಂದು ಜಾತಿಯ ಮೀನು. ಇವುಗಳು ದೇವ ಮೀನುಗಳು ಅಥವಾ ದೇವರ ಮೀನುಗಳು ಅಂತಲೂ ಸಹ ಕರೀತಾರೆ. ಅದೆಷ್ಟು ಅಸಂಖ್ಯಾತವಾಗಿದ್ದಾವೆ ಅಂತಂದರೆ, ನೋಡ್ತಾ ಇದ್ದರೆ ತುಂಬಾ ಇಷ್ಟೊಂದು ಮೀನುಗಳಿದಾವಲ್ಲ ಅಂತ ಅನಿಸುತ್ತೆ. ಇನ್ನೊಂದು ವಿಶೇಷ ಏನಂತಂದರೆ, ಈ ಮೀನುಗಳಿಗೆ ಬಂದಂಥ ಏನು ಭಕ್ತರು ಅದಕ್ಕೆ ಆಹಾರವನ್ನು ನೀಡಿದ್ರೆ ಅಥವಾ ಕುರಿ ಮಂಡಕ್ಕಿ ಈ ಥರದನ್ನು ಅದಕ್ಕೆ ಹಾಕಿದ್ರೆ ತಮಗಿರ್ತಕ್ಕಂಥ ಒಂದು ಚರ್ಮ ರೋಗಗಳು ಅಥವಾ ಕಾಯಿಲೆಗಳು ವಾಸಿ ಆಗ್ತದೆ ಅಂತಕ್ಕಂಥದ್ದು ಜನರ ಒಂದು ನಂಬಿಕೆ. ಹಾಗೆಯೇ ಮತ್ತು ಈ ಒಂದು ಅರಣ್ಯ ಇಲಾಖೆ ಮತ್ತು ಮೀನುಗಾರಿಕಾ ಇಲಾಖೆನವರು ಈ ಒಂದು ನದಿಯ ಒಂದು 4 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ಮೀನುಗಳನ್ನ ಹಿಡಿಬಾರ್ದು, ಬೇಟೆ ಆಡಬಾರ್ದು ಅಥವಾ ಅದನ್ನು ಸಂರಕ್ಷಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಆದೇಶವನ್ನೇ ಸಹ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ನಾವು ಈಗ ನೋಡ್ತಾ ಇರ್ತಕ್ಕಂಥ ಈ ಮೀನುಗಳ ರಾಶಿ ಏನಿದೆ, ಸಂಖ್ಯೆ ಏನಿದೆ, ಇಷ್ಟೊಂದು ಉಳ್ಕೊಳ್ಳೋದಕ್ಕೆ ಈ ಒಂದು ಕಡ್ಡಾಯವಾಗಿರ್ತಕ್ಕಂಥ ಒಂದು ಕಾನೂನು ಸಹ ಕಾರಣ ಆಗಿದೆ ಸ್ನೇಹಿತರೆ. ಹಾಗೆಯೇ ನೋಡಿ, ಇಲ್ಲಿ ಭಕ್ತರು ತಮ್ಮ ಹರಕೆಯನ್ನು ಯಾವ ರೀತಿ ತೀರಿಸ್ಕೊತಾ ಇದ್ದಾರೆ ಅಂತಂದರೆ, ಈ ಮೀನುಗಳಿಗೆ ಆಹಾರವನ್ನು ನೀಡುವ ಮೂಲಕ ತಮಗಿರ್ತಕ್ಕಂಥ ಒಂದು ಏನು ಚರ್ಮವ್ಯಾಧಿ ಅಥವಾ ಬೇರೆ ಬೇರೆ ಕಾಯಿಲೆಗಳ ವಾಸಿಗೋಸ್ಕರ ಹರಕೆಯನ್ನು ಹೊತ್ಕೊಂಡಿರ್ತಾರೆ. ಇಲ್ಲಿ ಬಂದು ಮೀನುಗಳಿಗೆ ಆಹಾರ ಹಾಕೋದ್ರ ಮೂಲಕ ತಮ್ಮ ಹರಕೆಯನ್ನು ತೀರಿಸಿ ಹೋಗ್ತಕ್ಕಂಥದ್ದು ಒಂದು ಪದ್ಧತಿಯನ್ನು ನಾವು ಇವತ್ತಿಗೂ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡಿ, ಹಾಗೆಯೇ ಇಲ್ಲಿ ಒಂದು ನಾಗಬನ ಅಂತ ಹೇಳಿ ದೇವಸ್ಥಾನದ ಪಕ್ಕನೇ ಒಂದು ಅರಣ್ಯದ ಗುಂಪಿದೆ. ಅಂದರೆ ಇದು ಅರಣ್ಯ ಮಧ್ಯದಲ್ಲೇ ಇರ್ತಕ್ಕಂಥದ್ದೇ ಒಂದು ದೇವಸ್ಥಾನ. ಆದರೂ ಸಹ ಈ ಒಂದು ನಾಗದೇವತೆಗೆ ಒಂದು ಸ್ಥಾನವನ್ನು ಕೊಟ್ಟು ಇಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ನಮ್ಮ ಪೂರ್ವಿಕರು ಈ ಒಂದು ನಾಗಬನ ಅಥವಾ ದೇವರ ಕಾಡು ಈ ರೀತಿಯ ಹೆಸರುಗಳಲ್ಲಿ ಅರಣ್ಯವನ್ನು ಕಾಪಾಡೋದ್ರಲ್ಲಿ
ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಆಗಲೇ ಹೇಳಿದೆ ನೋಡಿ ಸ್ನೇಹಿತರೆ, ಇದು ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿದ್ನಲ್ಲ ನಿಮಗೆ. ಇದು ಒಂದು ತೂಗು ಸೇತುವೆ, ಈ ಕಪಿಲಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು. ಜನಗಳು ವಿಶೇಷವಾಗಿ ಇದ್ರ ಮೇಲೆ ನಿಂತ್ಕೊಂಡು ಮೀನುಗಳಿಗೆ ಆಹಾರವನ್ನು ಹಾಕ್ತಕ್ಕಂಥದ್ದು ಒಂದು ದಿನಪ್ರತಿ ನಡೀತಕ್ಕಂಥ ಒಂದು ಪರಿಪಾಠ ಆಗಿದೆ ಸ್ನೇಹಿತರೆ. ಹಾಗಾಗಿ ಈ ಸೌಂದರ್ಯವನ್ನು ಸವಿತಾ ಮೀನುಗಳಿಗೆ ಆಹಾರವನ್ನು ನೀಡ್ತಾ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾ, ಹಾಗೆಯೇ ಈ ಒಂದು ಪ್ರಕೃತಿಯ ಒಂದು ಏನು ಸೌಂದರ್ಯ ಇದೆ ಇದನ್ನು ಸವಿತಾ ಪ್ರಶಾಂತವಾಗಿರ್ತಕ್ಕಂಥ ಈ ವಾತಾವರಣದಲ್ಲಿ ತಾವು ಸಹ ಬಂದು ಇಲ್ಲಿ ಒಂದು ಏನೋ ಒಂದು ಆನಂದ, ಒಂದು ದೈವ ಭಕ್ತಿಯಿಂದ ಹೋಗ್ತಕ್ಕಂಥದ್ದು ಇಲ್ಲಿನ ಜನಗಳ ಪರಿಪಾಠ ಆಗಿದೆ ಸ್ನೇಹಿತರೆ. ಬನ್ನಿ, ನೀವು ಒಮ್ಮೆ ಧರ್ಮಸ್ಥಳ ಕಡೆ ಬಂದರೆ ಧರ್ಮಸ್ಥಳ ಮತ್ತು ಏನು ಕೊಕ್ಕಡ ಇದೆ ಅಥವಾ ಬಯಲು ಗಣಪತಿ ಏನಿದ್ದಾನೆ ನಮ್ಮ ಅಲ್ಲಿಂದ ಹತ್ತಿರದಲ್ಲೇ ಇರ್ತಕ್ಕಂಥ ಈ ಒಂದು ದೇವಾಲಯಕ್ಕೆ ಬಂದು ಇದನ್ನೆಲ್ಲ ನೋಡಿಕೊಂಡು ನೀವು ಸಂತೋಷ ಪಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸ್ನೇಹಿತರೆ.